ನಾವು ಊರಿಗೋಸ್ಕರ ನಿಮ್ ಕೊಡುಗೆ ಏನಪ್ಪ? ಸುರ್ಜಿವಾಲ ಬಂದು ಓಟ್ ಹಾಕ್ತಾನೇನ್ರಿ ಇಲ್ಲಿ? ಸುರ್ಜಿವಾಲ ಬಂದು ಓಟ್ ಹಾಕ್ತಾನ? ಯಾರ ಇವ್ರು ಹೈಕಮಾಂಡ್ ಅಂದ್ರಲ್ಲ ಅವ್ರು ಬಂದು ಓಟ್ ಹಾಕ್ತಾರ? ನಾವು ಲೋಕಲ್ನವ್ರು ಓಟ್ ಹಾಕ್ಬೇಕು. ನಮ್ ಏರಿಯಾ ಸ್ಲಮ್ ಇಟ್ಟಿ ಅವ್ರು ಏನಾರ ತೀರ್ಮಾನ ಮಾಡಿದ್ರೆ ನಾವು ಅದಕ್ಕೆ ಒಪ್ಕೋಬೇಕಾ? ಒರಿಜಿನಲ್ ನಿರ್ಧಾರ ಮಾಡಿದೀವಿ. ಈಗ ಅವ್ರ ಮನ್ಯಾಗ ಉಳಿದಿರೋದು ಒಂದ್ ನಾಯಿಗೆ ಒಂದ್ ಟಿಕೆಟ್ ಕೊಡಿಸ್ಕೊಂಡ್ ಬಂದ್ರೆ ನಾವು ಕೇಳಲೇಬಾರ್ದು. ಆ ಮುಸಲ್ಮಾನ್ರು ಜೀವ ಹೋಗ್ಲಿ, ನಾವು ಸರಿಯಾದಿಲ್ಲ, ಪಡೆಯೋರು ಅಲ್ಲ, ಇನ್ನೂ ಒಬ್ಬರ ಮಾತಿಗೆ ಮಣೆಯೋರಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈಗಾಗಲೇ ಚುನಾವಣಾ ಕಣ ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ಅಲ್ಪಸಂಖ್ಯಾತರು ಒಂದು ಕಡೆ ಸಾದಿಕ್ ಪೈಲ್ವಾನ್ ಅವ್ರಿಗೆ ಸಪೋರ್ಟ್ ಮಾಡ್ತೇನೆ ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇದ್ರು. ಎಲ್ಲ ಒಂದು ಕಡೆ ಈಗಾಗಲೇ ಸಾದಿಕ್ ಪೈಲ್ವಾನ್ ಅವರು ಕಾಂಗ್ರೆಸ್ಗೆ ಬೆಂಬಲ ಕೂಡ ಸೂಚಿಸಿದರು. ಇಲ್ಲೊಬ್ಬರು ಅಲ್ಪಸಂಖ್ಯಾತ ಮುಖಂಡರಿದೆ, ಅವ್ರನ್ನೇ ಮಾತಾಡಿಸ್ತಾನೆ. ಸರ್, ಈ ಬಾರಿಗೆ ತಾವು ಕೂಡ ಮೊನ್ನೆ ಕೂಡ ಹೇಳಿದ್ರಿ ಅದಕ್ಕೆ ಸಾದಿಕ್ ಪೈಲ್ವಾನ್ ಸಪೋರ್ಟ್ ಮಾಡ್ತೇನೆ ಅಂತ. ಈ ಬಾರಿಗೆ ಏನೋ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡ್ತಾ ಇದ್ರಿ? ನಾವು ಸಾದಿಕ್ ಪೈಲ್ವಾನ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಕೇಳಿಲ್ಲ. ನಾವೇನು ಮುಸಲ್ಮಾನರಿಗೆ ಒಂದು ಟಿಕೆಟ್ ಕೊಡ್ರಿ, ನಮ್ಮೊಂದು ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾವು ಟಿಕೆಟ್ ಕೇಳಿದ್ವಿ. ದಾವಣಗೆರೆಯಿಂದ ನಾವು ಟಿಕೆಟ್ ಕೇಳಿದ್ವಿ. ಸೌತಿಂದ ನಮಗೆ ಟಿಕೆಟ್ ಕೊಡ್ರಿ ಅಂತೇಳಿ. ಇವ್ರೇನು ಮಾಡಿದ್ರು, ಅಕ್ಕಪಕ್ಕ ಹೋಗಿ ಆ ಹೈಕಮಾಂಡ್ ಈ ಹೈಕಮಾಂಡ್ ಅಂತೇಳಿ ಲಾಸ್ಟಿಗೆ ಕರ್ಕೊಂಡು ಬಂದು ಅವರಿಗೆ ಕೊಟ್ಟರು. ಅವರಿಗೆ ಕೊಟ್ಟಾಗ ನಾವೇನು ಮಾಡಿದ್ವಿ, ಈಗ ನಾವೇನು ಮಾಡಬೇಕು ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಆ ಪ್ರಶ್ನೆಗೆ ನಾವೇನು ಮಾಡಿದ್ವಿ, ನಾವು ಯಾರಿಗೆ ಮಾಡಬೇಕು, ನಾವೇನು ಮಾಡ್ಬೇಕಂತೇಳಿ ಒಬ್ಬರು ನಮ್ಮ ಇವರು ರೆಡಿ ಆದರು. ರೆಡಿ ಆದಾಗ ಏನಾಯ್ತು, ಅವ್ರ ಮೇಲೆ ಏನು ಪ್ರೆಷರ್ ಇತ್ತು ದೇವ್ರಿಗೆ ಗೊತ್ತು. ಅವ್ರೇನು ಮಾಡಿದ್ರು, ಫಿಟ್ ಆಗಿದ್ದಾಗ ನಾಮಿನೇಷನ್ನು ವಾಪಸ್ ತಗೊಂಡಿಲ್ಲದಾಗ ನಾವೇನು ಮಾಡಿದ್ವಿ, ಅದಪ್ಪ ಒಳ್ಳೆ ಇದು ಆತು, ನಾವು ಪೈಲ್ವಾನ್ರಿಗೆ ಮಾಡೋಣ ಅಂತೇಳಿ ಇದು ಮಾಡಿದ್ವಿ. ಆಮೇಲೆ ಅವ್ರ ಮೇಲೆ ಒತ್ತಡ ಭಾಳ ಹೆಚ್ಚಿಗೆ ಆಯ್ತು ಹೈಕಮಾಂಡಿಂದ. ಮತ್ತು ಇವ್ರು ರಿಜ್ವಾನ್ ಅರ್ಷದ್ ಆಗಲಿ ಮತ್ತು ಸಲೀಮ್ ಅಹಮದ್ ಆಗಲಿ ಇವರೆಲ್ಲರೂ ಸೇರಿ ಅವರಿಗೆ ಇದು ಮಾಡಿ ಹೈಕಮಾಂಡ್ ಹತ್ರ ಕರ್ಕೊಂಡೋಗಿ ಅವರಿಗೆ ಏನೇನು ಇದು ಬೇಕಿತ್ತು ಪಾಪ ಅವರು ಇದು ಮಾಡ್ಕೊಂಡಿದ್ದಾರೆ. ಈಗ ನಾವು ಹೇಳೋದೇನಂತೇಳಿದರೆ, ಈಗ ಮಾಡ್ಕೊಂಡಿದ್ದಾರೆ ಅವರು. ನಾವು ಊರಿಗೋಸ್ಕರ ನಿಮ್ಮ ಕೊಡುಗೆ ಏನಪ್ಪ, ನಮ್ಮ ಏರಿಯಾಗೋಸ್ಕರ ನಿಮ್ಮ ಕೊಡುಗೆ ಏನು? ಇವರಂತೂ ನಮಗೆ ಸಲಮ್ನಾಗ ಇಟ್ಟಿದ್ದಾರೆ 30 ವರ್ಷದಿಂದ. ಶಾಮನೂರು ಶಿವಶಂಕರಪ್ಪರಿಗೆ 64 ವರ್ಷದಾಗ ಅವರು ರಾಜಕೀಯ ಜೀವನದಲ್ಲಿ ಅವ್ರು ಮುಂದೆ ಇದ್ದಿರ್ಬೋದು. ಕಾಂಗ್ರೆಸ್ನಾಗ ಬಂದಾಗ ಫಸ್ಟ್ ಎಲೆಕ್ಷನ್ನಾಗ ನಾವು ಇರ್ತಿದ್ದು ಬರೀ 7 8 10 ಜನ. ಈಗ ನನ್ನ ಜೇಬ್ನಾಗ ಫೋಟೋ ಐತಿ, ಕೊಡ್ರಿ ಅಂದರೆ ಕೊಡ್ತೀನಿ. ನಾವು ಎಲ್ಲರೂ ಸೇರಿ ಅವರಿಗೆ ಗೆಲ್ಲಿಸ್ಕೊಂಬರ್ತಿದ್ವಿ. ಅಜ್ಜ ಇದ್ದಿದ್ರೆ ಇನ್ನೂ ದೇವ್ರವ್ರಿಗೆ 200 ವರ್ಷ ಆಯಿಸ್ಕೊಟ್ಟಿದ್ರೆ, ನಮಗೂ ಆಯಿಸ್ಕೊಟ್ಟಿದ್ರೆ ಅವ್ರಿಗೆ ಆರಿಸ್ಕೊಂಬರ್ತಿದ್ವಿ ನಾವು. ಈಗ ನಮಗೇನತ್ತೆ, ಅಜ್ಜ ಹೇಳ್ದಂಗೆ ನಿಮಗೊಂದು ಚಾನ್ಸ್ ಮಾಡಿಕೊಡ್ತೀನಿ ಅಂತ ನಮಗೊಂದು ಲೆಕ್ಕಾಚಾರದಾಗ ಹೇಳ್ತಿದ್ರು. ಆದಾಗ ನಾವು ಏನು ಮಾಡಿದ್ವಿ, ಇವ್ರಿಗೆ ಕೇಳಿದರೆ ಇಲ್ಲ ನನ್ನ ಮಗನಿಗೆ. ಈಗ ಅವ್ರ ತಂದೆ ಮಕ್ಕಳು ಮತ್ತು ಅವ್ರ ಮನೆಯವರೇ, ಒಂದು ಮಿನಿಸ್ಟ್ರು ಒಂದು MP ಇದೆ ಆಲ್ರೆಡಿ ಇದ್ದಾಗ ಅವರು ಅಷ್ಟೇ ಮಾಡ್ಕೋಬೇಕಿತ್ತು. ಮಗನಿಗೆ ಮತ್ತು ಮೈದಾನ್ಯಾಗ ತಂದೆ ನನ್ನ ಮಗನಿಗೂ ಟಿಕೆಟ್ ಕೊಡ್ರಿ ಅಂತೇಳಿ ಹೈಕಮಾಂಡಿಗೆ ಏನು ಮಾಡಿದ್ರು ಗೊತ್ತಿಲ್ಲ. ಹೈಕಮಾಂಡಿಂದ ಸುರ್ಜಿವಾಲ ಬಂದು ಓಟ್ ಹಾಕ್ತಾನೇನ್ರಿ ಇಲ್ಲಿ? ಸುರ್ಜಿವಾಲ ಬಂದು ಓಟ್ ಹಾಕ್ತಾನ? ಯಾರ ಇವರು ಹೈಕಮಾಂಡ್ ಅಂದ್ರಲ್ಲ ಅವ್ರು ಬಂದು ಓಟ್ ಹಾಕ್ತಾರ? ನಾವು ಲೋಕಲ್ನವ್ರು ಓಟ್ ಹಾಕ್ಬೇಕು. ನಮ್ಮ ಏರಿಯಾ ಸ್ಲಮ್ ಇಟ್ಟು ಅವ್ರು ಏನಾರ ತೀರ್ಮಾನ ಮಾಡಿದ್ರೆ ನಾವು ಅದಕ್ಕೆ ಒಪ್ಕೋಬೇಕೇನ್ರಿ? ಅದಕ್ಕೆ ನಾವು ಒಪ್ಕೊಳೋದಿಲ್ಲ. ನಾವು ಯಾಕೆ ಒಪ್ಪಬೇಕು? ಈಗ ಆದಿಲ್ ನಮಗೆ ಅಲ್ಲಿ ಅಷ್ಟದಾಗ ಎಲ್ಲರೂ ತಕ್ಕೊಳೋದು ಅದು ಮಾಡಿದ್ರೆ ಆದಿಲ್ ಒಳ್ಳೆ ಹುಡುಗ ಬಂದು ಕಂಡಿದ್ದಕ್ಕೆ ನಾವು ಇದು ಮಾಡಿದ್ವಿ. ಎದುರಾಗಿಲ್ರಿ, ಕಳ್ಳ ಬೇಡ, ಕೊಲ್ಲ ಬೇಡ, ಹುಸಿಯ ನುಡಿಯಲ್ಲೂ ಬೇಡ, ಮುನಿಯ ಬೇಡ, ಅಂತರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದರ ಅಳಿಯಲ್ಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದು ಬಿಟ್ಟು ನೀವು ಏನೇನಾರ ಬಂದು ಅವನಿಗೆ ಸರಿ ಮಾಡ್ತೀವಿ, ಇವ್ನಿಗೆ ಸರಿ ಮಾಡ್ತೀವಿ ಅಂತೇಳಿದರೆ ಎಲೆಕ್ಷನ್ ಎಲ್ಲರಿಂದ ಇದು ಆಗುತ್ತೆ. ಊರಾಗ ಒಬ್ಬನೂ ಇರೋದಿಲ್ಲ, ಒಳ್ಳೆಯನು ಇರ್ತಾನಿಲ್ರಿ. ಈಗಾಗಲೇ ಅಲ್ಪಸಂಖ್ಯಾತರು ಈಗ ಮುಖಂಡರು ಎಲ್ಲ ಈಗಾಗಲೇ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೇಗೆ ಇಲ್ಲಿ ನಾವೆಲ್ಲರೂ ಸೇರಿ ಮಾಡ್ತೀವಿ. ಅವ್ರ ಹತ್ರ ತೋರಿಸೋದು ಒಂದೇ. ಈಗ ನಾವು ಹೆಂಗಾಗಿವೆ ಅಂತೇಳಿದರೆ ಆನೆ ಹಲ್ಲಿದ್ದಂಗಪ್ಪ, ಕಾಣೋದು ಒಂದು, ಜಿಗಿಯೋದು ಒಂದು. ನಾವು ಮಾಡ್ತೀವಿ. ಈಗ ಬೇರೆ ನಿರ್ಧಾರ ಮಾಡಿಬಿಟ್ಟಿದ್ರಿ? ಈಗ ಮಾಡಿದ್ವಿ. ಒಳಗಿನ ನಿರ್ಧಾರ ನಾವು ಮಾಡಿದ್ವಲ್ಲ, ಒರಿಜಿನಲ್ ನಿರ್ಧಾರ ಮಾಡಿದ್ದೀವಿ. ಯಾಕಂತೇಳಿದರೆ ನಮಗೆ ಇದು ಮಾಡಿಕೊಡ್ಬೇಕಿತ್ತು.
30 ವರ್ಷ ದುಡ್ದೀವಲ್ರಿ. ಅಲ್ಲಪ್ಪ, ನೀವು 30 ವರ್ಷ ದುಡ್ದಿದ್ದೀರಿ, ನೀವು 30 ವರ್ಷ ದುಡ್ದಿದ್ದೀರಿ. ಬರ್ರಿ, ಈಗ ನಿಮ್ಗೆ ಒಂದು ಟಿಕೆಟ್ ಕೊಡಿಸಿ ನಾನು ಇರ್ತೀನಿ ನಿಮ್ಮ ಜೊತೆಗೆ ಅಂತೇಳಿ ಇದ್ದು ಗೆಲ್ಲಿಸ್ಕೊಂಬರ್ತೀನಿ ಅಂತೇಳಿ ಹೇಳಿ ದೊಡ್ಡತನ ತೋರಿಸ್ಬೇಕಿತ್ತು. ತೋರಿಸಿದಾರಾ? ಅವ್ರು ತೋರಿಸಿದಾರೇನ್ರಿ? ಈಗ ಅವ್ರ ಮನ್ಯಾಗ ಉಳಿದಿರೋದು ಒಂದು ನಾಯಿಗೆ ಒಂದು ಟಿಕೆಟ್ ಕೊಡಿಸ್ಕೊಂಬಂದ್ರೆ ಆ ಸೈಡ್ ಇಲ್ಲಾದ್ರೆ ಈ ಸೈಡ್ ಟಿಕೆಟ್ ಕೊಡಿಸ್ಕೊಂಬಂದು ಗೆಲ್ಲಿಸ್ತಾರೆ ಅವರು. ನಾವು ಕೇಳಲೇಬಾರ್ದ? ಮುಸಲ್ಮಾನರು ಅಲ್ಪಸಂಖ್ಯಾತರು ಕೇಳಲೇಬಾರ್ದ? ಹಿಂದುಳಿದ ವರ್ಗದವ್ರು ಕೇಳಬಾರ್ದ? ಅಹಿಂದದವ್ರು ಕೇಳಬಾರ್ದ? ನಾವು ಅವರೇ ಕೇಳೋದು, ಅವರೇ ಇದು ಮಾಡೋದು. ಮತ್ತು ಹೈಕಮಾಂಡಿಗೆ ಹೇಳೋದು, ನಾನು ರಾಜೀನಾಮೆ ಕೊಡ್ತೀನಿ, ನಾನು ಈ ನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಆ ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಹೇಳಿದ್ರೆ ಅವ್ರು ಮಣಿತಾರ. ನಮ್ಮ ಜಮೀರ್ ಅಹಮದ್ ನಮ್ಮ ರಾಜ್ಯಕ್ಕೆ ಲೀಡ್ರ್. ನಮ್ಮ ಲೀಡ್ರಿಗೆ ಏಕವಚನದಿಂದ ಮಾತಾಡ್ತಾರೆ. ಅವ್ನು ಸುರ್ಜಿವಾಲ ಬಂದು ರಾಜೀನಾಮೆ ಕೊಡೋದಾದರೆ ಕೊಟ್ಟೋಗ್ರಿ ಅಂತ ಹೇಳ್ತಾನೆ. ನಮ್ಮ ಉಲ್ಮಾಗಳಿಗೆ ಏನಾರ ಹೇಳ್ತಾನೆ ಅಂತೇಳಿದರೆ ನಾವು ಮಣಿಬೇಕೇನ್ರಿ ಇವ್ರ ಮಾತಿಗೆ? ಅವ್ರು ಮಣಿದ್ರೆ ನಾವು ಮಣ್ಯಾರ, ನಮ್ಮ ಮಾತು ಅವ್ರು ಕೇಳಿದರೆ ಅವ್ರ ಮಾತು ನಾವು ಕೇಳ್ತೀವಿ. ಕಡೆ BJD ಜಮೀರ್ ಅಹಮದ್ ಅವ್ರು ಬಂದು ಇಲ್ಲಪ್ಪ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಮನವೊಲಿಸಿದ್ರೆ ಈಗ ಕನ್ವರ್ಟ್ ಆಗಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಜನ ಇಲ್ಲಿ. ಇಲ್ಲ, ಯಾಕಂತೇಳಿದ್ರೆ ಯಾಕಂತ ಕೇಳ್ರಿ, ಯಾಕೆ ಹಾಕೋದಿಲ್ಲ ಅಂತೇಳಿ. ಈಗ ಜಮೀರ್ ಅಹಮದಿಗೆ ಮರ್ಯಾದೆ ತೆಗೆಯೋದಕ್ಕಿಂತ ಮುಂಚೆ ಹೇಳಿದರೆ ಸುರ್ಜಿವಾಲ ರಾಜೀನಾಮೆ ಕೊಡು ಹೋಗಂತ ಹೇಳಿಲ್ಲಾದ್ರೆ ಆವಾಗ ಬಂದು ಜಮೀರ್ ಅಹಮದ್ ಸಾಹೇಬ್ರು ಬಂದು ಹೇಳಿದರೆ ನಾವು ಕೇಳ್ತಿದ್ವಿ. ಯಾಕೆ ಜಮೀರ್ ಅಹಮದ್ ನಮ್ಮ ಲೀಡ್ರ್ ಅಲ್ಲೇನು? ಮುಸಲ್ಮಾನರ ಲೀಡ್ರ್ ಅಲ್ಲೇನು? ಇವರಿಗೆ ಗೆಲ್ಲೋಬೇಕಾರ ಇಡೀ ಕರ್ನಾಟಕದ ಉಲ್ಮಾಗಳಿಗೆ ಹರಿಹರದಲ್ಲಿ ಜಮಾ ಮಾಡಿ ನಾವು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿರಿ ಅಂತೇಳಿ ಇಡೀ ಕರ್ನಾಟಕದಲ್ಲಿ ನಾವು ಇದು ಬಿಗುಲ್ ಹೊಡೆದ ಮೇಲೇ ಇವ್ರು ಗೆದ್ದಿರೋದು. ಇವ್ರು ಇದಕ್ಕೆ ಕುಂತಿರೋದು. ಇವರು ಕುಂತಾಗ ನಮಗೆ ಏನು ಬೇಕದು ಹೇಳ್ತಾರೆ ಅಂತೇಳಿದ್ರೆ, ನಮ್ಮ ಕಡೆಗಣಿಸ್ತಾರೆ ಅಂತೇಳಿದ್ರೆ ನಾವು ಯಾಕೆ ಇವ್ರಿಗೆ ಕಡೆಗಣಿಸ್ಬಾರ್ದು? ನಾವು ಕಡೆಗಣಿಸ್ತೀವಿ. ಇವರು ಕರ್ಕೊಂಬಂದು ಊರಾಗ ಬೇವಿನ ವಿಷದ ಬೀಜ ಬಿತ್ತಿ ಈಗ ಒಳ್ಳೆತನದಿಂದ ಅದು ತೆಗಿತೀವಿ, ಅದಕ್ಕೆ ಸಿಹಿ ಮಾಡ್ತೀವಿ ಅಂತೇಳಿ ಹೇಳಿದರೆ ನಾವು ಒಪ್ಕೋಬೇಕಾ? ಒಪ್ಕೊಳೋದಿಲ್ರಿ. ನಾವು ನಮಗೆ ದಾವಣಗೆರೆಯಾಗ ಒಳ್ಳೆ ಲೀಡ್ರ್ ಬೇಕಿತ್ತು, ಅದಕ್ಕೆ ಟ್ರೈ ಮಾಡಿದ್ವಿ, ಆಗಿಲ್ಲ. ಈಗ ಆದಿಲ್ಲ ಅಂತ ಮೈದಾನಾಗ ಬಂದಾನ. ನಮ್ಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾನ. ಅವ್ರು 35 ವರ್ಷದಿಂದ ಮಾಡಲಿಲ್ಲದ ಕೆಲಸ ನಾನು ಬರೀ 2 ವರ್ಷದಲ್ಲಿ ಮಾಡ್ತೀನಿ ಅಂತ ಹೇಳಿದಾನ. ಆ ಆದಿಲಿಗೆ ನಮ್ಮ ಜೀವ ಹೋಗಲಿ, ನಾವು ಸರಿಯಾದಿಲ್ಲ, ಪಡೆಯೋರು ಅಲ್ಲ, ಇನ್ನೊಬ್ಬರ ಮಾತಿಗೆ ಮಣೆಯೋರಲ್ಲ. ನಾವು ನಮ್ಮ ಕೆಲಸ ಮಾಡೋದು. ಜೈ ಹಿಂದ್, ಜೈ ಕರ್ನಾಟಕ. ಈ ಬಾರಿ ತಮ್ಮ ಮತ ಯಾರಿಗೆ ಬ್ರದರ್? ಸರ್, ತಮ್ಮ ಮತ ಖಾದಿರ್ ಆದಲ್ ಭಾಷಾ ಅವರಿಗೆ ಇದು ಇಂಡಿಪೆಂಡೆಂಟಿಂದ ನಿಂತ್ಕೊಂಡಿದ್ದೀರಿ. ಅವ್ರಿಗೆ ನಾವು ಮುಂದಿನ MLA ನಾವು ಮಾಡಬೇಕಂತ ಆಸೆ ಇಟ್ಕೊಂಡಿದ್ವಿ. ನಾವು ಅದು ಮಾಡೇ ಮಾಡ್ತೀವಿ. ನಾನು ಸಮರ್ಥರ ಜೊತೆ ಇದ್ದೆ, ಆಮೇಲೆ ಮಲ್ನಾಡ್ ಜೊತೆ ಇದ್ದೆ, 24 hours ಅಲ್ಲೇ ಇರ್ತಿದ್ದೆ. ನನಗೆ ಪೋಸ್ಟ್ ಹಾಕ್ಕೊಡ್ತೀನಿ ಅಂತ ಹೇಳಿದರು. ಆದರೂ ಏನು ನಮಗೆ ಇಷ್ಟ ಮಟ್ಟ ಏನು ಮಾಡಿಕೊಟ್ಟಿಲ್ಲ. ಆದರೂ ನಮ್ಮ ಹುಡುಗರು ಭಾಳ ಜನ ನಮ್ಮ ಹಿಂದೆ ಇರ್ತಾರೆ. ಅವ್ರಿಗೆ ಏನು ಇಷ್ಟಪಟ್ಟು ನಾನು ಏನು ಮಾಡಿಕೊಟ್ಟಿಲ್ಲ. ಮಾಡ್ತೀನಿ ಅಂತ ಹೇಳಿ ಇದು ಮಾಡಿದ್ದಾರೆ. ಆದರೆ ಓಣಿಗೆಲ್ಲ ಬಂದು ಓಟ್ ಕೇಳೋ ಮಟ್ಟ ಅಷ್ಟೇ ಕೇಳ್ತಾರೆ. ಆಮೇಲೆ ಮುಂದಿನ ಏನು ಮಾಡಲ್ಲ ವ್ಯವಸ್ಥೆ ಏನು ಮಾಡಿಕೊಟ್ಟಿಲ್ಲ ಸರ್. ಇಷ್ಟು ಮಟ್ಟ ನಮಗೆ ನಾವು ಇನ್ನು ಮುಂದೆ ಅವ್ರವ್ರ ಬೆಳ್ಕೊಂಡು ಹೋಗ್ತಾರೆ. ನಾವು ಯಾವಾಗ ಬೆಳಿಬೇಕು ಸರ್? ಅವ್ರವರು ಬೆಳ್ಕೊಂಡು ಹೋಗ್ತಾರೆ, ನಾವು ಯಾವಾಗ ಬೆಳಿಬೇಕು? ಅವ್ರ ಮುಂದೆ ಅವ್ರು ಯಾರು ನಮಗೆ ಫಸ್ಟ್ ಓಟ್ ಕೇಳಕ್ಕೆ ಬರ್ತಾರೆ. ಓಟ್ ಕೇಳಿದ್ಮೇಲೆ ಮತ್ತೆ ಏನು ಮಾಡಲ್ಲ ಸರ್. ಅದಕ್ಕೆ ನಮ್ಮಂಥ ಆದಿಲ್ ಖಾದಿ ಭಾಷಾ ಅವರು ಇದ್ದಾರೆ, ಅವರು ಇಂಡಿಪೆಂಡೆಂಟ್ ನಿಂತ್ಕೊಂಡಿದ್ದಾರೆ. ಅವ್ರಿಗೆ ನಾವು ಗೆಲ್ಸ್ತೀವಿ. ನಾವು ಸಪೋರ್ಟ್ 100% ಮಾಡೇ ಮಾಡ್ತೀವಿ ಸರ್. ಈ ಬಾರಿ ಕಾಂಗ್ರೆಸ್ಸಿಗೆ ಮತ ಏಕೆ ಹಾಕಲ್ಲ ಅಂತ ಸರ್? ಏಕೆ ಹಾಕಲ್ಲ ಅಂದರೆ ನಮ್ಮ ಮುಸ್ಲಿಂ ಬಾಂಧವ್ರಿಗೆ ಕೊಡಬೇಕಿತ್ತು ಸೀಟು. ಅಲ್ಪಸಂಖ್ಯಾತರ ಅಜ್ಜಾರು ಬದುಕಿದಾಗ ಹೇಳಿದರು, ನಾವು ಏನೋ ಸತ್ತರೆ ನಾವು ಮುಂದೆ ನಿಮಗೆ ಮುಸ್ಲಿಂ ಸಮಾಜದಲ್ಲಿ ಕೊಡ್ತೀವಿ ಟಿಕೆಟ್ ಅಂತ ಹೇಳಿದ್ರೆ. ಅದು ಕೊಟ್ಟಿಲ್ಲ ಸರ್ ಈ ಸತಿ. ಈಗ ಭಾಳ ನಮ್ಮ ಮುಸ್ಲಿಂ ಬಾಂಧವರಿಗೆಲ್ಲ ಮನಸ್ಸೆಲ್ಲ ನೋವಾಗಿ ಸರ್. ಈ ನೋವಾಗಿತ್ತಿಗೆ ಅದಕ್ಕೆ ಎಲ್ಲ ನಮ್ಮ ಇಂಡಿಪೆಂಡೆಂಟ್ ಒಂದು ನಮ್ಮ ಅಣ್ಣ ನಿಂತ್ಕೊಂಡಿದ್ರೆ, ಅಣ್ಣರಿಗೆ ನಾವು 100% ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ, ಗೆಲ್ತೀವಿ ಸರ್. ಅಂದರೆ ಇಲ್ಲಿ ಯುವಕರು ನಿರ್ಧಾರ ಮಾಡಿದಾರ ಅಥವಾ ಪ್ರತಿಯೊಬ್ಬರು ಕೂಡ ಇಲ್ಲಿ ಇಲ್ಲ ನಾನು ಈ ಬಾರಿಗೆ ಏನೋ ಒಂದು ಬದಲಾವಣೆ ಬಯಸ್ತಾ ಇದ್ದಾರೆ ಅಂತೇಳಿ ಜನ ಹೇಳ್ತಾ ಇದ್ರು. ಇಲ್ಲಿರ್ತಕ್ಕಂಥ ಜನ ಎಲ್ಲೋ ಬದಲಾವಣೆ ಬಯಸ್ತಾ ಇದ್ದಾರೆ ನಿಜಕ್ಕೂ? ಬೇರೆ ಪಕ್ಷದ ಕಡೆ ಮುಖ ಮಾಡಿದ್ದಾರೆ. ಯಾಕಂದರೆ ಪ್ರತಿ ಬಾರಿನೂ ಕಾಂಗ್ರೆಸ್ಗೆ ಮತ ಹಾಕ್ತಿದ್ರು ಇಲ್ಲಿರ್ತಕ್ಕಂಥ ಜನ. ಈ ಬಾರಿ ಬೇರೆ ಪಕ್ಷದ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಈಗಾಗಲೇ ಹೇಳಿದ್ರಿ, ಎಲ್ಲೋ ಒಂದು ಕಡೆ ಸಮುದಾಯಕ್ಕೆ ಅನ್ಯಾಯ ಆಯ್ತು ಅಂತೇಳಿ. ಅದನ್ನು ಹೊರತುಪಡಿಸಿ ನಿಮ್ಮ ಭಾಗದಲ್ಲಿ ಅಭಿವೃದ್ಧಿ ಅಂತ ನೋಡಿದಾಗ ಯುವಕರಿಗೆ ಈ ಎಲ್ಲೋ ಒಂದು ಕಡೆ ಆಟದ ಮೈದಾನ ಇಲ್ಲ ಅಲ್ಲಿ ಆ ಭಾಗದಲ್ಲಿ, ಇಲ್ಲೊಂದು ಕಡೆ ಗ್ರೌಂಡ್ ಬೇಕಾಗುತ್ತೆ, ಇನ್ನೊಂದು ಕಡೆ ಅಲ್ಲಿರ್ತಕ್ಕಂಥ ಕಾಲೇಜಿನ ವ್ಯವಸ್ಥೆ ಇಲ್ಲ, ಒಂದು ಸುಸಜ್ಜಿತ ಆಸ್ಪತ್ರೆ ಇಲ್ಲ, ಯುವಕರಿಗೆ ದುಡಿಲಿಕ್ಕೆ ಒಂದು ಒಳ್ಳೆಯ ಕಾರ್ಖಾನೆಗಳಿಲ್ಲ. ಇವನ್ನೆಲ್ಲ ಮಾಡಬೇಕಿತ್ತಲ್ಲ, ಯಾಕೆ ಮಾಡಲಿಲ್ಲ ಸರ್? ಅವರು ಹೇಳಿದರು ಸರ್, ಮಾತು ಕೊಟ್ಟಿದ್ದರು, ನಾವು ಎಲ್ಲ ಆಸ್ಪತ್ರೆ ಕಟ್ಟಿಸ್ತೀನಿ, ಆಮೇಲೆ ಎಲ್ಲ ನಿಮಗೆ ಇದೇ ಕಟ್ಟಿಸ್ತೀನಿ, ಎಲ್ಲ ಮಾಡ್ತೀನಿ ಅಂತ ಹೇಳಿದರು. ಆದರೂ ಏನು ಮಾಡಿಕೊಟ್ಟಿಲ್ಲ. ಆದರೆ ಕೇಳಿದ್ರೆ ಹೋದರೆ ಮಾಡೋಣ ಅಂತ ಹೇಳ್ತಾರೆ ಸರ್. ಇನ್ನಾದರೂ ಏನು ಮಾಡಿಲ್ಲ. ನಮ್ಮ ಭಾಳ ಜನ ಮುಸ್ಲಿಂ ಬಂದವರಿಗೆ ಮನಸ್ಸು ನೋವಾಗಿದೆ ಸರ್.
ನಮ್ಮ ಅನುಚಿತವಾಗಿದ್ದಕ್ಕೆ ನಮ್ಮಂಥ ವ್ಯಕ್ತಿ ನಿಂತ್ಕೊಂಡಿದ್ದಾರೆ ಅವ್ರನ್ನ ನಾವು ಗೆಲ್ಸಿದ್ವಿ ಸರ್. ಓಕೆ, ಅಂದರೆ ಬದಲಾವಣೆ ಬಯಸ್ತಾ ಇದ್ದೀರಿ. ಈ ಸರಿ ಬದಲಾವಣೆ ಬಯಸ್ತೀವಿ ಸರ್. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.